ಆತ್ಮೀಯರಿಗೆ ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ನೌಕರರ KGID ನಂಬರ್ಗೆ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡುವುದು ಅಥವಾ ಮೊಬೈಲ್ ನಂಬರನ್ನು ಬದಲಾಯಿಸಲು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಲಾಗಿದೆ. KGID ಸಂಖ್ಯೆಗೆ ಮೊಬೈಲ್ ನಂಬರ್ ಲಿಂಕ್ ಆಗದೇ ಇದ್ದಲ್ಲಿ ಅಥವಾ ನಾಟ್ ರಿಜಿಸ್ಟರ್ಡ್ ಅಂತ ಬಂದಾಗ ಅಥವಾ ಹೊಸದಾಗಿ ಬೇರೊಂದು ಮೊಬೈಲ್ ನಂಬರನ್ನು ಬದಲಾಯಿಸಬೇಕಾದಲ್ಲಿ ನಾವು ಈ ರೀತಿಯಾಗಿ KGID ವೆಬ್ಸೈಟ್ಗೆ ಬಂದು ಅಲ್ಲಿ ನಾವು ಒಂದು ಸಮಸ್ಯೆಯನ್ನು ದಾಖಲಿಸಬೇಕಾಗುತ್ತೆ. ಮೊದಲಿಗೆ ಒಂದು KGID ಆನ್ಲೈನ್ ಎಂದು ಕೊಟ್ಟು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ನಲ್ಲಿ ನಾವು ಮೊದಲಿಗೆ ನಮ್ಮ KGID ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥದ್ದು KGID ಸಂಖ್ಯೆಗೆ ಮೊಬೈಲ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್, ನಾಟ್ ರಿಜಿಸ್ಟರ್ಡ್ ಅಂತ ಬಂದಾಗ ಯಾವ ರೀತಿ ಮಾಡಬೇಕು ಅಂತ. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಹಳೆ ನಂಬರ್ ಇದ್ದು ಹೊಸ ನಂಬರನ್ನು ನೀವು ಬದಲಾಯಿಸಬೇಕಾಗಿದ್ದರೂ ಸಹ ಇದೇ ವಿಧಾನವನ್ನು ನಾವು ಅನುಸರಿಸಬೇಕಾಗುತ್ತೆ. ಇಲ್ಲಿ ನೋಡಿ, ಆ KGID ಸಂಖ್ಯೆಯನ್ನು ನಮೂದಿಸಿದ ಕೂಡಲೇ ಇಲ್ಲಿ ಮೊಬೈಲ್ ನಂಬರ್ ಡಸ್ ನಾಟ್ ರಿಜಿಸ್ಟರ್ಡ್ ಟು KGID ನಂಬರ್ ಅಂತಕ್ಕಂಥ ಒಂದು ರೆಡ್ ಲೈನ್ ಬರ್ತಾ ಇರುತ್ತೆ. ಅಂತ ಸಮಯದಲ್ಲಿ ಮೇಲೆ ಕಾಣತಕ್ಕಂತಹ ಈ ಒಂದು ಸಮಸ್ಯೆ ದಾಖಲು ಈ ಒಂದು ಆಪ್ಷನ್ ಅನ್ನು ನಾವು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಸಹಾಯ ಕೇಂದ್ರ ಇರುತ್ತೆ, ಪಕ್ಕದಲ್ಲಿ ಸಮಸ್ಯೆಯನ್ನು ದಾಖಲಿಸಿ ಅಂತಕ್ಕಂತಹ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬಲಗಡೆಯಲ್ಲಿ ಸಮಸ್ಯೆಯನ್ನು ದಾಖಲು ಮಾಡೋದಕ್ಕೆ ಆಪ್ಷನ್ ಅನ್ನ ನೀಡಲಾಗಿರುತ್ತೆ. ಸೂಚನೆಗಳನ್ನು ಓದಿಕೊಂಡು ಕೆಳಗಡೆ ಸಮಸ್ಯೆಯನ್ನು ದಾಖಲು ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತಕ್ಕಂತಹ ಆಪ್ಷನ್ ಕಾಣ್ತಾ ಇರುತ್ತೆ. ಅಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಸೂಚನೆಗಳನ್ನ ಓದ್ಕೋಬೇಕಾಗುತ್ತೆ. ಓದ್ಕೊಂಡು ನಂತರ ಸಮಸ್ಯೆಯನ್ನು ದಾಖಲು ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಮಾಹಿತಿಯನ್ನು ನಾವು ಸರಿಯಾಗಿ ತುಂಬುತ್ತಾ ಹೋಗ್ಬೇಕು. ಮೊದಲಿಗೆ ಇಲ್ಲಿ ಹೆಸರು, ನೌಕರರ ಒಂದು ಹೆಸರು, ಯಾರ ಒಂದು ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡಬೇಕಾಗಿದೆ ಅಥವಾ ಹೊಸ ನಂಬರ್ ನ ಲಿಂಕ್ ಮಾಡಬೇಕಾಗಿದೆ ಅವರ ಹೆಸರನ್ನ ಕೊಡಬೇಕು. ನಂತರ ಕೊನೆಯ ಹೆಸರಲ್ಲಿ ಇನಿಷಿಯಲ್ಸ್ ಅನ್ನ ಎಂಟರ್ ಮಾಡಬೇಕು. ನಂತರ ಮೊಬೈಲ್ ಸಂಖ್ಯೆ, ಮೊಬೈಲ್ ಸಂಖ್ಯೆಯನ್ನ ಇಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಹೊಸ ನಂಬರ್ ಅನ್ನ ನಾವು ಇಲ್ಲಿ ಸೇರಿಸಬೇಕಾಗಿದೆ ಆ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ ಅಂತಕ್ಕಂತಹ ಜಾಗದಲ್ಲಿ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಹೊಸ ಮೊಬೈಲ್ ನಂಬರ್, ನೀವು ಇದೇ ಮೊದಲನೇ ಬಾರಿಗೆ ಲಿಂಕ್ ಮಾಡಿಸ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಬದಲಾಯಿಸಬೇಕಾಗಿರೋ ಮೊಬೈಲ್ ನಂಬರ್ನ ಅಲ್ಲಿ ಸೇರಿಸಿ ನಂತರ ಇಮೇಲ್ ID ಕೊಡಬೇಕು. ನಂತರ ಜಿಲ್ಲೆಯ ಹೆಸರನ್ನ ನಾವು ಚೂಸ್ ಮಾಡಬೇಕು. ಜಿಲ್ಲೆಯ ನಂತರ ತಾಲೂಕು, ಯಾವ ತಾಲೂಕಿನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಅದಾದ ನಂತರ ಡಿಪಾರ್ಟ್ಮೆಂಟ್ ಅಂದಾಗ ಇಲ್ಲಿ ನಾನು ಶಿಕ್ಷಣ ಇಲಾಖೆ ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತಕ್ಕಂಥದ್ದನ್ನ ಹುಡುಕಬೇಕಾಗುತ್ತೆ. ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ಹುಡುಕಿ ಆ ಒಂದು ಇಲಾಖೆಯನ್ನ ಸೆಲೆಕ್ಟ್ ಮಾಡಬೇಕು. ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಾಗ ಬರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್. ನಂತರ DDO ಕಚೇರಿಯ ಒಂದು ಇಲ್ಲಿ ಪ್ರಾಥಮಿಕ ಶಿಕ್ಷಕರಾದರೆ BO ಆಫೀಸನ್ನ DDO ಕಚೇರಿಯಾಗಿ ಸೆಲೆಕ್ಟ್ ಮಾಡಬೇಕು. ಪ್ರೌಢಶಾಲಾ ಶಿಕ್ಷಕರಾದರೆ ನಿಮ್ಮ ಶಾಲೆಯನ್ನೇ ಇಲ್ಲಿ DDO ಕಚೇರಿಯಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಘಟನೆಯ ಪ್ರದೇಶ ಇದೆ, KGIDಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆ ಆಗಿರೋದ್ರಿಂದ KGID ಅನ್ನು ದಾಖಲು ಮಾಡಬೇಕು. ನಂತರ ಇಲ್ಲಿ ಇನ್ಸಿಡೆಂಟ್ ಕ್ಯಾಟಗರಿ, ಘಟನೆಯ ವರ್ಗ ಅಂತ ಬರ್ತಾ ಇದೆ. ಇಲ್ಲಿ ನಾವು KGID ಎನ್ಕ್ವೈರಿ, ಡೇಟಾ ಕ್ವೈರೀಸ್ ಅಲ್ಲಿ ಕೊಡಬೇಕು. ನಂತರ ಇಲ್ಲಿ ಬಂದಿರತಕ್ಕಂತಹ ಪರಿಶೀಲನಾ ಪಟ್ಟಿಯಲ್ಲಿ ನಾವು ಸಮಸ್ಯೆಯನ್ನು ಇಲ್ಲಿ ಬರೀಬೇಕಾಗುತ್ತೆ. KGID ನಂಬರ್ ಅನ್ನ ಎಂಟರ್ ಮಾಡಬೇಕು. ನಮ್ಮ KGID ನಂಬರ್ ಅನ್ನ ಇಲ್ಲಿ ಕೊಡಬೇಕಾಗುತ್ತೆ. ನಂತರ ಮೊಬೈಲ್ ನಂಬರ್ ಡೀಟೇಲ್ಸ್, ಇಲ್ಲಿ ನಮ್ಮ ಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಇಲ್ಲಿ ನೀಡಬೇಕಾಗುತ್ತೆ. KGID ಸಂಖ್ಯೆ, ಅದಾದ ನಂತರ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಬೇಕು. ನಂತರ ಸಾರಾಂಶ ಅಂತಿದೆ, ಆ ಸಾರಾಂಶದಲ್ಲಿ ನಾವು ಸಮಸ್ಯೆಯನ್ನ ಟೈಪ್ ಮಾಡಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ ಕೊಟ್ಟಿದ್ದೇನೆ. ನಂತರ ಸಾರಾಂಶದಲ್ಲಿ ಪ್ಲೀಸ್ ರಿಜಿಸ್ಟರ್ ಮೊಬೈಲ್ ನಂಬರ್ ಟು KGID, ಇಲ್ಲಿ ಪ್ಲೀಸ್ ರಿಜಿಸ್ಟರ್ ಮೊಬೈಲ್ ನಂಬರ್, ಫೋನ್ ನಂಬರ್ ನಾಟ್ ರಿಜಿಸ್ಟರ್ ಟು KGID ನಂಬರ್ ಅಂತ ಹೇಳಿ ಆ KGID ಸಂಖ್ಯೆಯನ್ನು ಇಲ್ಲಿ ಸಮಸ್ಯೆಯನ್ನು ನಾವು ಶಾರ್ಟ್ ಆಗಿ ಟೈಪ್ ಮಾಡಬೇಕು. ಯಾಕಂದರೆ ಕೆಳಗಡೆ
ವಿವರಣೆ ಅಂತಕ್ಕಂಥದ್ದಿದೆ, ಡಿಸ್ಕ್ರಿಪ್ಷನನ್ನು ನೀಡಿದೆ. ಅಲ್ಲಿ ನಾವು ಪೂರ್ಣವಾಗಿ ಡಿಸ್ಕ್ರಿಪ್ಷನನ್ನು ನೀಡಬೇಕಾಗುತ್ತೆ. ಅಂದರೆ ಮೊಬೈಲ್ ನಂಬರ್ ಡಸ್ ನಾಟ್ ರಿಜಿಸ್ಟರ್ ಟು KJD ಸಂಖ್ಯೆ ಅಂತ ಹೇಳಿ ಮೊಬೈಲ್ ನಂಬರ್ ಮತ್ತು KJD ಸಂಖ್ಯೆ ಎರಡನ್ನು ಸಹ ಅಲ್ಲಿ ನೀಡಬೇಕಾಗುತ್ತೆ. ಇಲ್ಲಿ ವಿವರಣೆ ಇದೆ. ವಿವರಣೆಯಲ್ಲಿ ಕೊನೆಯ ಒಂದು ಬಾಕ್ಸ್ನಲ್ಲಿ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಟೈಪ್ ಮಾಡಬೇಕು. ಮೊಬೈಲ್ ನಂಬರ್ ನಾಟ್ ರಿಜಿಸ್ಟರ್ಡ್ ಟು KJD ನಂಬರ್ ಅಂತ ಹೇಳಿ ಟೈಪ್ ಮಾಡಿ ಅಲ್ಲಿ ಮೊಬೈಲ್ ನಂಬರ್ ಮತ್ತು KJD ಸಂಖ್ಯೆ ಎರಡನ್ನು ಸಹ ನಮೂದು ಮಾಡಬೇಕು. ಇವೆಲ್ಲದಕ್ಕಿಂತ ಮುಂಚೆ ನಾವು ಪ್ರಸ್ತುತ ಯಾವ ತಿಂಗಳಲ್ಲಿ ಸಮಸ್ಯೆಯನ್ನು ದಾಖಲು ಮಾಡ್ತಾ ಇದ್ದೀವಿ ಅದರ ಹಿಂದಿನ ತಿಂಗಳ ಒಂದು ಸ್ಯಾಲರಿ ಸ್ಲಿಪ್ಪನ್ನು, ಅದು ಪ್ರೈಮರಿ ಶಿಕ್ಷಕರಾಗಿರಬಹುದು ಅಥವಾ ಪ್ರೌಢಶಾಲಾ ಶಿಕ್ಷಕರಾಗಿರಬಹುದು, ಆ ತಿಂಗಳ ಹಿಂದಿನ ಪೇ ಸ್ಲಿಪ್ಪನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಆ ಒಂದು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರೋದ್ರಿಂದ ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಟ್ಟು ನಾವು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ವಿವರಣೆಯಲ್ಲಿ ಫೋನ್ ನಂಬರ್ ನಾಟ್ ರಿಜಿಸ್ಟರ್ ಟು KJD ನಂಬರ್ ಅಂತೇಳಿ ಹಾಕಿ ಪ್ಲೀಸ್ ರಿಜಿಸ್ಟರ್ ಫೋನ್ ನಂಬರ್ ಅಂತೇಳಿ ನಮ್ಮ ಫೋನ್ ನಂಬರನ್ನು KJD ನಂಬರನ್ನು ಅಲ್ಲಿ ಕ್ಲಿಯರಾಗಿ ಸಮಸ್ಯೆಯನ್ನು ಮೆನ್ಷನ್ ಮಾಡಿ ನಾವು ಟೈಪ್ ಮಾಡಬೇಕಾಗತ್ತೆ. ಇದಾದ ನಂತರ ನಾವು ಈ ಒಂದು ಪೇಜ್ನ ಬಾಟಮ್ ಕೆಳಗಡೆ ಹೋದಾಗ ಅಲ್ಲಿ ನಮಗೆ ಅಪ್ಲೋಡ್ ಅಂತಕ್ಕಂಥ ಆಪ್ಷನ್ ಸಿಗುತ್ತೆ. ಇಲ್ಲಿ ನಾವು ಈ ಮೊದಲೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಪೇ ಸ್ಲಿಪ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಪೇ ಸ್ಲಿಪ್ ಮೇಲೆ ಸೈನ್ ಮಾಡಿರಬೇಕು, ಅಥವಾ ಮುಖ್ಯ ಶಿಕ್ಷಕರ ಸೈನ್ ಆಗಿರಬಹುದು ಅಥವಾ ನೌಕರರ ಸೈನ್ ಅನ್ನ ಮಾಡಿಸಿ ಆ ಒಂದು ಪೇ ಸ್ಲಿಪ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಚೂಸ್ ದ ಫೈಲ್ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಲೊಕೇಶನ್ಸ್ ಓಪನ್ ಆಗುತ್ತೆ. ಆ ಲೊಕೇಶನ್ಸ್ ಅಲ್ಲಿ ನಾವು ಪೇ ಸ್ಲಿಪ್ ಎಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತೀವಿ ಆ ಪೇ ಸ್ಲಿಪ್ ಅನ್ನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಮತ್ತೆ ಆ ಪೇಜ್ನ ಕೆಳಗಡೆ ಹೋದಾಗ ಅಲ್ಲಿ ನಮಗೆ ಒಂದು ಕ್ಯಾಪ್ಚಾ ಎಂಟರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ಆ ಒಂದು ಅರ್ಜಿಯನ್ನ, ಈ ಒಂದು ಸಮಸ್ಯೆಯನ್ನ ದಾಖಲು ಮಾಡಬಹುದಾಗಿರುತ್ತೆ. ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡ್ತಾ ಇದ್ದೇನೆ. ಕ್ಯಾಪ್ಚಾ ಎಂಟರ್ ಮಾಡಿ ಸಲ್ಲಿಸುವಂತಕ್ಕಂಥದ್ದನ್ನ ನೀಡಬೇಕಾಗುತ್ತೆ. ಇಲ್ಲಿ ಯಾವುದಾದ್ರೂ ಮಾಹಿತಿ ನಾವು ನೀಡದೇ ಇದ್ದಲ್ಲಿ ಅದನ್ನು ತೋರಿಸ್ತೀವಿ. ಇಲ್ಲಿ ಇಮೇಲ್ ಐ ಡಿಯನ್ನು ನೀಡಿಲ್ಲ, ಇಮೇಲ್ ಐ ಡಿಯನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಪರಿಶೀಲನಾ ವರ್ಗ ಅಂತಕ್ಕಂಥ ಒಂದು ಆಪ್ಷನ್ ಸೆಲೆಕ್ಟ್ ಇನ್ನೂ ಮಾಡಿಲ್ಲ, ಅವನ್ನು ಸಹ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ ಪರಿಶೀಲನಾ ವರ್ಗವನ್ನು ಸೆಲೆಕ್ಟ್ ಮಾಡಿ ಕೊಡಬೇಕಾಗುತ್ತೆ. ನೋಡಿ, ಯಾವುದೇ ಒಂದು ಮಾಹಿತಿಯನ್ನು ನಾವು ತುಂಬದೇ ಕೊಟ್ಟಾಗ ಈ ರೀತಿ ಪಾಪಪ್ ಬರುತ್ತೆ, ಮತ್ತೆ ನಾವು ಅದನ್ನು ತುಂಬಬೇಕಾಗುತ್ತೆ. ಪರಿಶೀಲನಾ ವರ್ಗವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ವೈರೀಸ್ ಆನ್ KJD ಲಾಗಿನ್, ಇಲ್ಲಿ KJD ಲಾಗಿನ್ ಬಗ್ಗೆನೇ ನಾವು ಕೇಳೋಣ. KJD ಡೇಟಾ ವೆರಿಫಿಕೇಷನ್ ಅಥವಾ KJD ಲಾಗಿನ್ ಒಂದು ಕ್ವೈರೀಸನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ KJD ಲಾಗಿನ್ ಆರ್ ವೆರಿಫಿಕೇಷನ್ ಅಂತಕ್ಕಂಥದ್ದು ನಾನು ಸೆಲೆಕ್ಟ್ ಮಾಡಿದ್ದೇನೆ. ನಂತರ ಸಲ್ಲಿಸು ಸಬ್ಮಿಟನ್ನು ನೀಡಿದ ಕೂಡಲೇ ಈ ಒಂದು ಅಪ್ಲಿಕೇಶನ್ KJD ಆಫೀಸ್ಗೆ ಸಬ್ಮಿಟ್ ಆಗುತ್ತೆ. ನಮಗೆ ಒಂದು ಟೋಕನ್ ನಂಬರ್ ಬರುತ್ತೆ. ಈ ಟೋಕನ್ ನಂಬರನ್ನು ನಾವು ನೋಟ್ ಮಾಡಿ ಇಟ್ಕೋಬೇಕು. ಈ ಟೋಕನ್ ನಂಬರನ್ನು ನಾವು ಅದರ ಸ್ಥಿತಿ, ಅದರ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಬಳಸಬೇಕಾಗುತ್ತೆ. ತಪ್ಪದೇ ಟೋಕನ್ ನಂಬರನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದಾದ ನಂತರ ಒಂದು ದಿನದ ಒಳಗಾಗಿ ಇದು ಬದಲಾಗುತ್ತೆ. ಬದಲಾಗದೇ ಇದ್ದಲ್ಲಿ ಸಹಾಯವಾಣಿ ಕೇಂದ್ರದ ನಂಬರ್ ಈ ವೆಬ್ಸೈಟಲ್ಲಿ ಬರ್ತಾ ಇರುತ್ತೆ. ಅವರಿಗೆ ಒಂದು ಕರೆ ಮಾಡಿ ನಾವು ವಿಷಯ ತಿಳಿಸಿದಾಗ ಒಂದು ಅರ್ಧ ಗಂಟೆಯಲ್ಲಿ ಈ ಒಂದು ಮಾಹಿತಿ ಸರಿ ಮಾಡಿಕೊಡ್ತಾರೆ. ಈ ಮಾಹಿತಿ ಸಂಪೂರ್ಣವಾಗಿದೆ ಎಂದು ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.